ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇನ್ಸ್ಟಂಟ್ ಕಾಯಿ ಇಡ್ಲಿ ಮಾಡ್ತಾಯಿದ್ದೀನಿ. ಇದು ಅಲ್ಲೇ ಮಾಡಿಕೊಂಡು ಬೆಳಿಗ್ಗೆನೇ ಮಾಡಿಕೊಂಡು ರುಬ್ಬಿಟ್ಕೊಂಡು ಅಲ್ಲೇ ಮಾಡ್ಕೋಬೋದು. ಇದೇನು ಹಿಂದಿನ ದಿನವೇ ಮಾಡಿಟ್ಕೊಳ್ಬೇಕು ಅಂತೇನಿಲ್ಲ. ಇದಕ್ಕೆ ಅವಲಕ್ಕಿ ಒಂದು ಮುಕ್ಕಾಲು ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ. ಇಡ್ಲಿ ತರಿ ಬರುತ್ತಲ್ಲ, ಇಡ್ಲಿ ರವೆ ಬರುತ್ತಲ್ಲ, ಅದನ್ನು ಒಂದೂವರೆ ಕಪ್ಪು ಅದೇ ಅಳತೆಯಲ್ಲಿ, ಅದೇ ಲೋಟದಲ್ಲಿ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಈಗ ಇವೆರಡನ್ನೂ ಚೆನ್ನಾಗಿ ತೊಳೆದು ನೀರು ಬಗ್ಗಿಸ್ಬಿಟ್ಟು ಫ್ರೆಶ್ ಕುಡಿಯೋ ನೀರು ಹಾಕ್ಬಿಟ್ಟು ಸ್ವಲ್ಪ ನೆನೆ ಹಾಕ್ಬಿಡೋಣ. ನೋಡಿ, ಚೆನ್ನಾಗಿ ತೊಳ್ಕೊಂಡು ಎರಡು ಸಲ ತೊಳ್ಕೊಳ್ಳಿ, ಆವಾಗ ಸ್ವಲ್ಪ ಇಡ್ಲಿ ಬೆಳ್ಳಗೆ ಬರುತ್ತೆ. ಚೆನ್ನಾಗಿ ತೊಳ್ಕೊಂಡು ಎರಡೆರಡು ಸಲ ತೊಳ್ಕೊಂಡು ನೀರು ಬಗ್ಗಿಸ್ಬಿಟ್ಟು ಒಂದು ಕಾಲು ಲೋಟ ನೀರು ಹಾಕ್ಬಿಟ್ಟು ನೆನೆ ಹಾಕೋಣ. 1-2 ಗಂಟೆ ನೆನೀಲಿ. ಇದು ಒಂದು 2 ಅವರ್ಸು 3 ಅವರ್ಸು ನೆನೀಲಿ, ಏನಾಗಲ್ಲ. ರವೆ ಅಲ್ವಾ ಅದು, ಸ್ವಲ್ಪ ನೆನೆದ್ರೆ ಚೆನ್ನಾಗಿದಾಗುತ್ತೆ. ಅವಲಕ್ಕಿನೂ ಕೂಡ ನೆನೆದು ಹರಳ್ಕೊಳ್ಳುತ್ತೆ. ಅದಾದಮೇಲೆ ಅದನ್ನು ಇಟ್ಟು ರುಬ್ಕೊಳ್ಳೋದು. ಅದನ್ನು 1-2 ಅವರ್ಸು ಅದನ್ನು ನೆನೆ ಹಾಕ್ಬಿಡೋಣ. ಇವಾಗ ನೋಡಿ, ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೊಂದು ನೋಡಿ ಅವಲಕ್ಕಿ ಮುಳುಗೋಷ್ಟು, ತುಂಬ ಹಾಕ್ಕೊಳ್ಳೋಕ್ಕೂ ಹೋಗಬೇಡಿ, ಸ್ವಲ್ಪ ಅವಲಕ್ಕಿ ಮುಳುಗೋಷ್ಟು, ಈ ರವೆ ಮುಳುಗೋಷ್ಟು ನೀರು ಹಾಕ್ಬಿಟ್ಟು ತಟ್ಟೆ ಮುಚ್ಚಿಟ್ಬಿಟ್ಟು 1-2 ಅವರ್ಸ್ ನೆನೆಸ್ಕೊಳ್ಳೋಣ. ಇದನ್ನು ನಿಮಗೆ ಬೆಳಗ್ಗೆ ಇದನ್ನು ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅಂತಂದರೆ ಹಿಂದಿನ ದಿನವೇ ಮಾಡಿಬಿಟ್ಟು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಬೆಳಗ್ಗೆ ತೆಗೆದಿಟ್ಕೊಂಡು ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ಈನೋ ಸಾಲ್ಟ್ ಹಾಕ್ಬಿಟ್ಟು ಇಡ್ಲಿ ಬಿಟ್ಕೊಳ್ಳೋದು. ಯಾಕೆಂದರೆ ಬೆಳಗ್ಗೆ 1-2 ಅವರ್ಸ್ ನೆನೆಸ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಇಲ್ಲ ಅಂತಾದರೆ ಮಾತ್ರ ಹಿಂದಿನ ದಿನವೇ ಇದನ್ನು ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಒಂದು ಇಟ್ಟು ರುಬ್ಬಿದ ಮೇಲೆ 1-2-3 ಅವರ್ಸ್ ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ. ಇದನ್ನು ನೋಡಿ, ಇದು ಚೆನ್ನಾಗಿ ನೆಂದಿದೆ ನೋಡಿ. ಇವಾಗ ರುಬ್ಕೊಳ್ಳೋಕೆ ಹಾಕ್ಕೊಳ್ತೀನಿ. ಈಗ ನಾವು ಅವಲಕ್ಕಿಗೆ ಅದನ್ನೇ ಫಸ್ಟ್ ರುಬ್ಕೊಳ್ಳೋದು. ಇದು ಇಡ್ಲಿ ರವೆ ಏನು ರುಬ್ಕೊಳ್ತಾ ಇಲ್ಲ. ಈಗ ನೋಡಿ, ಅವಲಕ್ಕಿ ಚೆನ್ನಾಗಿ ನೆಂದಿದೆ. ಈಗ ಅದೇ ಕಪ್ ತೊಗೊಂಡಿದ್ವಲ್ಲ, ಅಳತೆ ಕಪ್ ತೊಗೊಂಡಿದ್ವಲ್ಲ, ಅದೇ ಕಪ್ಪಲ್ಲಿ 1 ಲೋಟ ತೆಂಗಿನ ತುರಿ, ಫ್ರೆಶ್ ತೆಂಗಿನ ತುರಿ ಹಾಕ್ಕೊಂಡು ಇವಾಗ ನೈಸ್ ಅಂದರೆ ತುಂಬ ನೈಸ್ ಅಲ್ಲ, ಸ್ವಲ್ಪ ಅವಲಕ್ಕಿ ಎಲ್ಲ ಚೆನ್ನಾಗಿ ಇದಾಗುವಷ್ಟು. ಕಾಯಿ ತರ್ತರಿಯಾಗಿದ್ರೇ ಚೆಂದ. ಇದಕ್ಕೆ ಅದನ್ನು ನೈಸ್ ಮಾಡ್ಕೋಬಾರ್ದು, ಕಾಯಿನ ನೈಸ್ ಮಾಡ್ಕೋಬಾರ್ದು. ನೋಡಿ, ಮಾಡಿ ಇಟ್ಕೊಂಡು ಬಂದಿದ್ದೀನಿ. ಈಗ ನೋಡಿ, ಕಾಯಿನೂ ತರ್ತರಿನೇ ಇದೆ. ಈಗ ಇದನ್ನು ರವೆ ಇದೆಯಲ್ಲ, ನೆನೆಸಿಟ್ಕೊಂಡಿದ್ವಲ್ಲ ರವೆ, ಅದಕ್ಕೆ ಹಾಕಿ ಕಲಿಸ್ಬಿಡೋದು. ಇದನ್ನು ನಾವು ಅಕ್ಕಿ ತರಿಯಲ್ಲಿ ಕೂಡ ಮಾಡ್ಬೋದು. ಇದೇ ಥರ ಪ್ರೊಸೀಜರು ಅಕ್ಕಿ ತರಿಯಲ್ಲಿ ಕೂಡ. ಆದರೆ ಅಕ್ಕಿ ತರಿನ ಒಂದು ಸಲ 1-2 ಪಲ್ಸ್ ಮಾಡ್ಕೋಬೇಕು. ಯಾಕಂದರೆ ಅಕ್ಕಿ ತರಿ ದಪ್ಪ ಇದ್ದರೆ ಇಡ್ಲಿ ಒಂಥರ ಉದ್ದುದ್ರು ಥರ ಆಗಿಬಿಡುತ್ತೆ, ಹೊಂದ್ಕೊಳ್ಳೋ ಆಗಿ ಬರಲ್ಲ. ಆದ್ದರಿಂದ ಅಕ್ಕಿ ತರಿ ನೆನೆಸಿಟ್ಕೊಂಡಿದ್ದೀನ 2 ಪಲ್ಸ್ ಮಾಡಿಬಿಟ್ಟು ಆಮೇಲೆ ಈ ಅವಲಕ್ಕಿ ಮತ್ತು ಕಾಯಿದು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಇದನ್ನು 1-2 ಸಲ ಮಾಡ್ಕೊಂಡಿರ್ತೀವಲ್ಲ ಮಿಕ್ಸರಲ್ಲಿ, ತುಂಬ ನೈಸು ಮಾಡ್ಕೋಬಾರ್ದು. ನೋಡಿ, ಹೀಗಿರಬೇಕದು. ಹಾಕಿ ಕಲಸಿಟ್ಕೊಳ್ಳೋದು. ಈಗ ನೋಡಿ, ಈಗ ಅಕ್ಕಿ ತರಿಗೆ ಹಾಕ್ಬಿಟ್ಟು ಕಲಿಸ್ಕೊಳ್ತೀನಿ. ನೋಡಿ, ಈಗ ಕಲಸಿಟ್ಟಿದ್ದೀನಿ. ಇದನ್ನು ಹೀಗೆ ಗಟ್ಟಿನೇ ಇರಲಿ, ತುಂಬ ತೆಳ್ಳಗೆ ಮಾಡ್ಕೋಬೇಡಿ. ಇದನ್ನು ಗಟ್ಟಿನೇ ಇರಲಿ. ಅವಲಕ್ಕಿ ಆಗಿರೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿನೇ ಕಲಸಿಟ್ಕೋಬೇಕು. ಬೆಳಗ್ಗೆ ನೀವು ಬಿಡುವಾಗ, ಇಲ್ಲ ನೀವು ಆವಾಗಲೇ ಮಾಡ್ಕೋತೀನಿ ಅಂದರೆ ಆವಾಗ, ಇಲ್ಲ ಬೆಳಗ್ಗೆ ಎದ್ದು ಬಿಟ್ಕೊಳ್ತೀನಿ ಅನ್ನುವಾಗ ಅದಕ್ಕೇನು ಸ್ವಲ್ಪ ಇಡ್ಲಿ ಬಿಟ್ಕೊಳ್ಳೋಷ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋದು. ಉಪ್ಪು ಮತ್ತು ಏನೋ ಸೋಡಾ ಎರಡನ್ನೂ ಹಾಕ್ಕೊಳ್ಳೋದು. ಆವಾಗ ನೋಡಿ, ಈಗ ಇದಿಷ್ಟು ಗಟ್ಟಿಯಾಗಿ ಕಲಸಿಟ್ಕೊಂಡಿದ್ದೀನಿ. ಈಗ ತಟ್ಟೆ ಮುಚ್ಚಿಟ್ಬಿಟ್ಟು 1-2-3 ಗಂಟೆ ಹಾಗೆ ಬಿಟ್ಬಿಡೋಣ. ಇದನ್ನು ಬಿಟ್ಬಿಟ್ಟು ನಾನು ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಬೆಳಗ್ಗೆ ನಂಗೆ ಮಾಡ್ಕೊಳ್ಳೋಕೆ ಟೈಮ್ ಇರಲ್ಲ ಅಂಥೇಳಿ. ಈಗ ನೋಡಿ, ಬೆಳಗ್ಗೆ ಫ್ರಿಜ್ಜಿಂದ ತೆಗೆದಿದ್ದೀನಿ. ಅದಕ್ಕೆ ನೀರು ಹಾಕಿ ಕಲಸಿದ್ದೀನಿ. ಇಡ್ಲಿ ಬಿಟ್ಕೊಳ್ಳೋ ಅದಕ್ಕೆ ಕಲಸಿಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಉಪ್ಪು ಮತ್ತು ಏನೋ ಸಾಲ್ಟ್ ಹಾಕ್ಕೊಳ್ತೀನಿ. ಇದಕ್ಕೆ ಬೇಕಾದ್ರೆ ನೀವು ಕ್ಯಾರೆಟು ತುರಿದು ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಜೀರಿಗೆ ಹಾಕ್ಕೊಂಡು ಕ್ಯಾರೆಟ್ ಹಾಕ್ಕೊಂಡು ಎಲ್ಲ ಮಾಡ್ಕೊಳ್ಬೋದು. ಇದಕ್ಕೂ ಕೂಡ ಚೆನ್ನಾಗಿರುತ್ತೆ, ಹಾಗೆ ಮಾಡಿಕೊಂಡ್ರು ಕೂಡ. ನೋಡಿ, ಏನೋ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಸ್ಯಾಚೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಎಣ್ಣೆ ಎಲ್ಲ ಇದು ಮಾಡಿಕೊಂಡು
ತಟ್ಟೆಗೆ ಸೌರಿ ಇಟ್ಕೊಂಡಿದ್ದೀನಿ. ಈಗ ಇದು ಹಾಕಿದ ತಕ್ಷಣವೇ ಆ ಕಡೆ ಕುಕ್ಕರಲ್ಲಿ ನೀರು ಹಾಕ್ಬಿಟ್ಟು ಬಿಸಿಗೆ ಇಟ್ಕೊಂಡಿರಬೇಕು. ಯಾಕಂದರೆ ಏನೋ ಹಾಕಿದ ತಕ್ಷಣವೇ ಬಿಟ್ಬಿಡ್ಬೇಕು ಇದನ್ನು, ಇಡ್ಲಿನ. ತುಂಬ ಹೊತ್ತು ಅದನ್ನು ಹಾಗೆ ಇಟ್ಕೋಬಾರ್ದು. ನೀವು ಬಿಡೋ ಟೈಮ್ಗೆ ಏನೋ ಹಾಕ್ಕೋಬೇಕು. ಇಡ್ಲಿ ತಟ್ಟೆಯಲ್ಲಿ ಬಿಟ್ಕೊಳ್ತೀರಲ್ಲ ಅದೇ ಟೈಮ್ಗೆ ಏನೋ ಹಾಕ್ಕೊಳ್ಳಿ. ನೋಡಿ ಚಟ್ನಿ ಕೂಡ ರೆಡಿಯಾಗಿದೆ. ಇನ್ನೇನು ಇಡ್ಲಿನೂ ಬಂತು. ಇವಾಗ ಇಡ್ಲಿನೂ ತೆಕ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಾಗುತ್ತೆ, ಟ್ರೈ ಮಾಡಿ ನೀವು ಕೂಡ. ಕಾಯಿ ಇಡ್ಲಿ, ಇನ್ಸ್ಟೆಂಟ್ ಕಾಯಿ ಇಡ್ಲಿ. ಥ್ಯಾಂಕ್ ಯು.